ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ 108 ಸಮಸ್ಯೆ. 1 ವರ್ಷದಿಂದ ಕೆಟ್ಟು ನಿಂತಿದೆ ಡಾಪ್ಲರ್ ಟೆಸ್ಟ್ ಮಷಿನ್. ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ ಮೊರೆ ರೋಗಿಗಳ ಜೇಬಿಗೆ ಕತ್ರಿ. ಇದು ಜಿಲ್ಲಾಸ್ಪತ್ರೆಗೆ ಬೇಕಿದೆ ಟ್ರೀಟ್ಮೆಂಟ್ ಸ್ಟೋರಿ. ಕೋಲಾರದ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯಲ್ಲಿ ಅವ್ಯವಸ್ಥೆ ಅನ್ನೋದು ತಾಂಡವವಾಡ್ತಾ ಇದೆ. ಕಾರಣ ಎಕ್ವಿಪ್ಮೆಂಟ್ಸ್ ಇದೆ, ಆದ್ರೆ ಆ ಎಕ್ವಿಪ್ಮೆಂಟ್ಸ್ ಎಲ್ಲವೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಡಾಪ್ಲರ್ ಪರೀಕ್ಷೆ ಮಾಡ್ತಾ ಇದ್ದಂತ ಯಂತ್ರ ಕೆಟ್ಟು ನಿಂತಿದೆ. 1 ವರ್ಷ ಆಯಿತು, ಒಂದೆರಡು ದಿನ ಅಲ್ಲ, ಅದು ಕೆಟ್ಟು ಹೋಗಿ ಟೈಮ್ ಆಗಿರೋದು. 1 ವರ್ಷ ಆದ್ರೂ ಕೂಡ ಇನ್ನೂ ಅದನ್ನ ದುರಸ್ತಿ ಕಾರ್ಯ ಮಾಡಿಲ್ಲ. ಹಂಗಾಗಿ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗೆ ರೋಗಿಗಳು ಹೋಗ್ಬೇಕಾಗಿದೆ. ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋದ್ರೆ ಅಲ್ಲಿ ಚಾರ್ಜ್ ಜಾಸ್ತಿ ಮಾಡ್ತಾರೆ. ಜಿಲ್ಲಾಸ್ಪತ್ರೆಯಲ್ಲಾದರೆ ಬಹುತೇಕ ಎಲ್ಲವೂ ಉಚಿತ ಆಗ್ತಿತ್ತು. ಮತ್ತು ದುಡ್ಡು ಕಟ್ಟಬೇಕು ಅಂದರೂ ಕೂಡ ಅದು ಕಡಿಮೆ ಪ್ರಮಾಣದಲ್ಲೇ ಇರುತ್ತೆ. ಈಗ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗಬೇಕು ಅಂತಂದರೆ ದುಡ್ಡು ತರಬೇಕು, ಅದನ್ನು ಎಲ್ಲಿಂದ ತರೋದು ನಾವು ಅಂತ ರೋಗಿಗಳು ಕೇಳ್ತಾ ಇದ್ದಾರೆ. ಹಾಗಾದರೆ 1 ವರ್ಷ ಆದರೂ ಕೂಡ ಸಮಸ್ಯೆ ಅಲ್ಲಿ ಏನಾಗ್ತಾ ಇದೆ, ಯಾಕೆ ದುರಸ್ತಿ ಮಾಡ್ತಿಲ್ಲ, ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಈ ಸ್ಕ್ಯಾನಿಂಗ್ ಬಂದಿದೆ ಎಸ್ಎನ್ಆರ್ ₹100 ಆಗುತ್ತೆ, ಹೊರಗಡೆ ಬಂದಿದೆ ₹2,000 ಆಗುತ್ತೆ. ಇಲ್ಲ ಸರ್, ಇಲ್ಲಿ ಏನು ಅನುಕೂಲನೇ ಇಲ್ಲ. ನಮ್ಮ ಹತ್ರ ಮಿಷನ್ಸ್ ಇದೆ, ಲಿಕ್ವಿಡ್ ಇಲ್ಲ ಅಂತಾರೆ. ಒಂದು ದುರಸ್ತಿಯಲ್ಲಿ ಎಸ್ಎನ್ಆರ್ ಹಾಸ್ಪಿಟಲ್ ದಿನನಿತ್ಯ ಒಂದು ಗೋಳನ್ನು ಅನುಭವಿಸ್ತಾ ಇದೆ. ಇದು ಕೋಲಾರದ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆ. ಈ ಹಿಂದೆ ಬಡವರ ಪಾಲಿನ ಧರ್ಮಾಸ್ಪತ್ರೆ ಎಂದೇ ಹೆಸರು ಗಳಿಸಿತ್ತು. ಈಗಲೂ ಕೋಲಾರದ 6 ತಾಲೂಕುಗಳ ಜನರು ಸೇರಿದಂತೆ ಪಕ್ಕದ ಜಿಲ್ಲೆಗಳಿಂದ ಜನರು ಚಿಕಿತ್ಸೆಗಾಗಿ ಬರ್ತಿದ್ದಾರೆ. ಆದರೆ ಇಲ್ಲಿಗೆ ಬರುವ ರೋಗಿಗಳು ಪಡ್ತಿರೋ ಪಾಡು ಒಂದೆರಡಲ್ಲ. ಸರಿಯಾದ ಸಮಯಕ್ಕೆ ವೈದ್ಯರು ಸಿಗಲ್ಲ, ವೈದ್ಯರು ಸಿಕ್ಕರೂ ಸರಿಯಾದ ಚಿಕಿತ್ಸೆ ಸಿಗ್ತಿಲ್ಲ. ಆಸ್ಪತ್ರೆಯಲ್ಲಿ ಗಬ್ಬು ನಾರುವ ವಾತಾವರಣ ರೋಗಿಗಳ ಆರೋಗ್ಯವನ್ನ ಇನ್ನಷ್ಟು ಕುಂದಿಸ್ತಾ ಇದೆ. ಜಿಲ್ಲಾಸ್ಪತ್ರೆಯಲ್ಲಿ ಕೈಕೊಟ್ಟ ಸ್ಕ್ಯಾನಿಂಗ್ ಯಂತ್ರ, ಡಾಪ್ಲರ್ ಪರೀಕ್ಷೆಗೆ ಬಂದ ರೋಗಿಗಳು ವಾಪಸ್. ಸಾಮಾನ್ಯವಾಗಿ ಅಪಘಾತಕ್ಕೀಡಾದ ರೋಗಿಗಳು ಹಾಗೂ ಮೇಜರ್ ಆಪರೇಷನ್ಗೆ ರಕ್ತ ಪರಿಚಲನೆ ತಿಳಿದುಕೊಳ್ಳಲು ಡಾಪ್ಲರ್ ಪರೀಕ್ಷೆ ಅಗತ್ಯ. ಆದರೆ ಜಿಲ್ಲಾಸ್ಪತ್ರೆಯಲ್ಲಿನ ಸ್ಕ್ಯಾನಿಂಗ್ ವಿಭಾಗದಲ್ಲಿ ಡಾಪ್ಲರ್ ಪರೀಕ್ಷೆ ಸಾಧನ ಕೆಟ್ಟು ನಿಂತಿದೆ. ಇದರಿಂದ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗುವ ಪರಿಸ್ಥಿತಿ ಇದೆ. ಜಿಲ್ಲಾಸ್ಪತ್ರೆಯಲ್ಲಿ ₹100ಗೆ ಆಗಬೇಕಾದ ಪರೀಕ್ಷೆಯನ್ನ ಖಾಸಗಿಯಲ್ಲಿ 2,000 ಹಣ ಕೊಟ್ಟು ಮಾಡಿಸಬೇಕಾಗಿದೆ. ಈ ಬಗ್ಗೆ ಜಿಲ್ಲಾಸ್ಪತ್ರೆಯ ವೈದ್ಯರು ಗಮನವೇ ಹರಿಸಿಲ್ಲ. ಈ ಎಸ್ಎನ್ಆರ್ ಹಾಸ್ಪಿಟ್ಲಲ್ಲಿ ಬರೀ ಹೆಸರು ಮಾತ್ರ ಅಷ್ಟೇ ಸರ್ಕಾರಿ ಹಾಸ್ಪಿಟ್ಲ್ ಅಂತ ಹೇಳ್ಬಿಟ್ಟು, ಇದರಲ್ಲಿ ಯಾವುದೇ ಸ್ಕ್ಯಾನಿಂಗ್ ರೀತಿಯಲ್ಲಿ ಕೂಡ 2-3 ಬಿಟ್ಟರೆ ಈಗ ಇನ್ಯಾವುದು ಮಾಡೋದೇ ಇಲ್ಲ. ಉದಾಹರಣೆಗೆ ನಂದೇ ವೆರಿಕೋಸ್ ವೈನ್ ಅಂತ ಹೇಳ್ಬಿಟ್ಟಿದೆ, ಡಾಪ್ಲರ್ ಅಂತೇಳಿ ಮಾಡ್ತಾರೆ. ವೆರಿಕೋಸ್ ವೈನ್ಗೆ ಸ್ಕ್ಯಾನಿಂಗ್ ಮಾಡ್ತಾರೆ. ಈ ಸ್ಕ್ಯಾನಿಂಗ್ ಬಂದಿದೆ ಎಸ್ಎನ್ಆರ್ ಅಲ್ಲಿ ₹100 ಆಗುತ್ತೆ. ಆದರೆ ಹೊರಗಡೆ ಬಂದಿದೆ ಒಂದು ಲೆಕ್ಕಕ್ಕೆ ಬಂದಿದೆ ₹2,000 ಆಗುತ್ತೆ. ಬಡವರು, ಮಧ್ಯಮ ವರ್ಗದವರು ಇಂಥ ಸ್ಕ್ಯಾನ್ಗಳೆಲ್ಲ ಹೊರಗಡೆ ಹೋಗೋದು ₹2,000 ಕೊಟ್ಟು ಮಾಡಿಸ್ಕೋಬೇಕಾದ್ರೆ ಯಾವ ರೀತಿ ಮಾಡಿಸ್ಕೊತಾರೆ? ಈ ಎಸ್ಎನ್ಆರ್ ಅಂದ್ರೆ ದೊಡ್ಡ ಹಗರಣ ರೀತಿ ಆಗ್ಬಿಟ್ಟಿದೆ ನಮ್ಮ ಕೋಲಾರಲ್ಲಿ. ಜಿಲ್ಲಾಸ್ಪತ್ರೆಯಲ್ಲಿ ಸಮಸ್ಯೆಗಳ ಸರಮಾಲೆ ಇದ್ರೂ ಇಲ್ಲಿನ ಪ್ರಭಾರ ವೈದ್ಯಾಧಿಕಾರಿಗಳು ಮಾತ್ರ ಜಾಣ ಕುರುಡುತನ ಪ್ರದರ್ಶನ ಮಾಡ್ತಿದ್ದಾರೆ. ಹೆಸರಿಗೆ ಮಾತ್ರ ಉಚಿತ ಸೇವೆ ನೀಡುವ ಆಸ್ಪತ್ರೆ ಎಂಬ ಹೆಸರಿದ್ರೂ ಆಸ್ಪತ್ರೆಗಳಲ್ಲಿ ಇಲ್ಲದ ಪರೀಕ್ಷೆಗಳನ್ನ ರೋಗಿಗಳಿಗೆ ಶಿಫಾರಸು ಮಾಡ್ತಿದ್ದಾರಂತೆ. ಇದರಿಂದ ಕೆಲ ವೈದ್ಯರು ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳ ಜೊತೆ ಶಾಮೀಲಾಗಿರುವ ಆರೋಪ ಕೇಳಿಬಂದಿದೆ. ನರಗಳಿಗೆ ಸಂಬಂಧಪಟ್ಟಂತ ಟೆಸ್ಟ್ಗಳಿಗೆ ಹೋದಂತ ಒಂದು ಪೇಷಂಟ್ಗೆ ಕೇವಲ ₹50,000 ಇರುವಂತಹ ಮಿಷನ್ ಅನ್ನು ಹಾಕ್ದಿರಾ ಖಾಸಗಿ ಆಸ್ಪತ್ರೆಗಳಿಗೆ ಇವರು ಒಂದು ಚೀಟಿಯನ್ನು ಬರ್ಕೊಟ್ಟು ಅಲ್ಲಿ ಒಂದು ₹2,000 ಟೆಸ್ಟ್ಗೆ ಒದಗಿಸೋದ್ರ ಮೂಲಕ ಏನು ಅಭಿವೃದ್ಧಿ ಕಡೆ ಇವರು ಗಮನ ಕೊಡ್ತಾ ಇದ್ರೆ ಗೊತ್ತಿಲ್ಲ. ಬಡ ರೋಗಿಗಳು ಎಸ್ಎನ್ಆರ್ ಆಸ್ಪತ್ರೆಗೆ ದಿನ ತನ್ನ ರೋಗಗಳಿಗೋಸ್ಕರ ಧಾವಿಸಿದಾಗ ಅವ್ರನ್ನ ಬೇರೆ ಕಡೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ರೆ ಅವ್ರ ಹತ್ರ ಅನಾಪಿಕವಾದಾದ್ರೆ ಇವರ ಸಾಧನೆ ಏನಂತ ಕೂಡ ಗೊತ್ತಾಗ್ತಾ ಇಲ್ಲ. ಇಂಥ ಒಂದು ದುರಸ್ತಿಯಲ್ಲಿ ಎಸ್ಎನ್ಆರ್ ಹಾಸ್ಪಿಟಲ್ ದಿನನಿತ್ಯ ಒಂದು ಗೋಳನ್ನು ಅನುಭವಿಸ್ತಾ ಇದೆ. ಇಲ್ಲ ಸರ್, ಇಲ್ಲಿ ಏನು ಅನುಕೂಲನೇ ಇಲ್ಲ. ನಾನು ಲಾಸ್ಟ್ ಟೈಮ್ ಗುಂಡೂರಾವ್ ಸರ್ ಬಂದವಾಗೂ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಇಲ್ಲಿ ಮಿಷನ್ಸ್ ಇದೆ, ಅವರೇ ಹೇಳ್ತಾರೆ ಸರ್, ಅಲ್ಲಿ ಸ್ಟಾಫ್ಸ್ ಏನಿದ್ದಾರೋ, ಡಾಕ್ಟರ್ಸ್ ಏನಿದ್ದಾರೋ, DS ಅವರು ಇದ್ದಾರೆ, ಅವರೇ ನಮ್ಮ ಹತ್ರ ಮಿಷನ್ಸ್ ಇದೆ, ಲಿಕ್ವಿಡ್ ಇಲ್ಲ ಅಂತಾರೆ. ಮಿಷನ್ಸ್ ತಂದು ಆಪ್ರೇಟ್ಸ್ ಇರಲ್ಲ. ಆಮೇಲೆ 1.5 ವರ್ಷ ಮಿಷನ್ ಇಟ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಏನು ಇವಾಗ ಸಪ್ಲೈ ಬಂದಿರುತ್ತೆ, ಆ ಸಪ್ಲೈ ಬಂದಿದ್ರೆ ಅದನ್ನು ಮಾರಾಟ ಮಾಡಿಕೊಂಡು ಇಲ್ಲಿ ನಮಗೆ ಮಾಹಿತಿ ಸರ್, ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹೊಸ್ದಾಗಿ ಬಂದ್ರೂ ಗುಜ್ರಿಗೆ ಹಾಕ್ತಾರೆ.
ಈ ಥರ ಎಲ್ಲ ಮಾಹಿತಿ ಇದೆ. ಒಟ್ಟಾರೆ ಬಡವರ ಪಾಲಿಗೆ ಸಂಜೀವಿನಿಯಾಗಬೇಕಾಗಿದ್ದ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಸಮಸ್ಯೆಗಳು ತಾಂಡವವಾಡ್ತಿವೆ. ನೂತನವಾಗಿ ಆರೋಗ್ಯ ಖಾತೆ ವಹಿಸಿಕೊಂಡಿರೋ ಸಚಿವ ಖಾದರ್ ಇತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕಿದೆ. ರಘುರಾಜ್, ನ್ಯೂಸ್ 18 ಕೋಲಾರ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬಡವರ ಪಾಲಿಗೆ ಸಂಜೀವಿನಿ ಆಗಬೇಕು, ಆದ್ರೆ ಎಲ್ಲಾ ಸೌಲಭ್ಯಗಳು ಇದ್ರೂ ಕೂಡ ಯಂತ್ರಗಳು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ. ಯಾಕೆ ಕಾಲಕ್ಕೆ ಅದನ್ನ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ? ಖಂಡಿತ ಶ್ರೀಮತಿ ಶೆಟ್ಟಿ, ನಮ್ಮ ಸರ್ಕಾರದ ಸಚಿವರು ಜೊತೆಗೆ ಶಾಸಕರು ಹೇಳ್ತಾರೆ, ಯಾವುದೇ ಖಾಸಗಿ ಆಸ್ಪತ್ರೆಗೆ ಕೂಡ ನಮ್ಮ ಒಂದು ಜಿಲ್ಲಾಸ್ಪತ್ರೆಗಳು ಸಮನಾಗಿ ಕೆಲಸ ಮಾಡ್ತಾ ಇದೆ. ಎಲ್ಲ ಒಂದು ಸಾಧನಗಳು ಜೊತೆಗೆ ಎಲ್ಲ ಒಂದು ಚಿಕಿತ್ಸೆಯನ್ನು ಕೂಡ ನಾವು ಇಲ್ಲಿ ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಕೇವಲ ಬರೀ ಮಾತಿಗಷ್ಟು ಹೇಳ್ತಾರೆ. ಆದ್ರೆ ಜಿಲ್ಲಾಸ್ಪತ್ರೆಯಲ್ಲಿ ಒಂದೆರಡು ರೋಗಗಳಿಗೆ ಇಲ್ಲಿ ಸ್ಕ್ಯಾನಿಂಗ್ ವ್ಯವಸ್ಥೆ ಬಿಟ್ರೆ ಬೇರೆ ಯಾವುದೇ ಸಣ್ಣ ಪುಟ್ಟ ಕಾಯಿಲೆಗಳು ಕೂಡ ಇಲ್ಲಿ ಒಂದು ಸ್ಕ್ಯಾನಿಂಗ್ ಅನ್ನ ಮಾಡ್ಲಾಗ್ತಾ ಇಲ್ಲ. ಪ್ರಮುಖವಾಗಿ ನಾವು ಗಮನಿಸಬಹುದು, ಇತ್ತೀಚೆಗೆ ಕೋಲಾರ ಜಿಲ್ಲೆಯಲ್ಲಿ ಈ ಒಂದು ವೆರಿಕೋಸ್ ವೈನ್ ಒಂದು ನರರೋಗ ಸಂಬಂಧಪಟ್ಟ ಒಂದು ಸಮಸ್ಯೆ ಇತ್ತೀಚೆಗೆ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕಳೆದ 2 ವರ್ಷಗಳಿಂದಲೂ ಕೂಡ ಈ ಒಂದು ಏನು ಪರೀಕ್ಷೆ ಇರತಕ್ಕಂಥ ಸ್ಕ್ಯಾನಿಂಗ್ ಇರತಕ್ಕಂಥ ಕೊಠಡಿಯಲ್ಲಿ ಡಾಪ್ಲರ್ ಒಂದು ಟೆಸ್ಟ್ ಅನ್ನ ಮಾಡ್ಲಾಗ್ತಾ ಇಲ್ಲ. ಇದರ ಒಂದು ಪರಿಣಾಮವಾಗಿ ಒಂದು ವೆರಿಕೋಸ್ ವೈನ್ ಸಮಸ್ಯೆ ಇರತಕ್ಕಂಥ ರೋಗಿಗಳಿದ್ದಾರೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಆಸ್ಪತ್ರೆ ಹಿಂಭಾಗದಲ್ಲಿರ್ತಕ್ಕಂಥ ಖಾಸಗಿ ಒಂದು ಸ್ಕ್ಯಾನಿಂಗ್ ಸೆಂಟರ್ ಗಳ ಒಂದು ಮೊರೆ ಹೋಗಿ ಅಲ್ಲಿ ಒಂದು ಸ್ಕ್ಯಾನಿಂಗ್ ಅನ್ನ ಮಾಡ್ಕೊಂಡು ಬರ್ತಾ ಇರತಕ್ಕಂಥದ್ದು. ಈ ಒಂದು ವೆರಿಕೋಸ್ ನ ವೈನ್ ಇದು ನರರೋಗ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ ಆಗಿರ್ತಕ್ಕಂಥದ್ದು. ಪ್ರತ್ಯೇಕವಾಗಿ ಇದಕ್ಕೆ ಒಂದು ಡಾಪ್ಲರ್ ನ ಒಂದು ಟೆಸ್ಟ್ ಅನ್ನು ಕೂಡ ಮಾಡ್ಲಾಗ್ತಾ ಇರುತ್ತೆ. ಆದ್ರೆ ಕಳೆದ 2-3 ವರ್ಷಗಳಿಂದ ಜಿಲ್ಲಾಸ್ಪತ್ರೆಯಲ್ಲಿ ಈ ಒಂದು ಪರೀಕ್ಷೆಯೇ ಮಾಡ್ಲಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದೀಗ ಸ್ವತಃ ಅಲ್ಲಿ ಚಿಕಿತ್ಸೆ ಪಡ್ಕೊಂಡಿರ್ತಕ್ಕಂಥ ರೋಗಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿನೇ ಇಂಥ ಒಂದು ಸಣ್ಣ ಪುಟ್ಟ ಸಾಧನಗಳನ್ನು ಕೂಡ ಅಳವಡಿಕೆ ಮಾಡಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ವಾ, ಅಥವಾ ಇವ್ರ ಹತ್ರ ಅನುದಾನವೇ ಇಲ್ವಾ ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸಣ್ಣ ಪುಟ್ಟ ರೋಗಿಗಳು ಕೂಡ ಸಾವಿರಾರು ರೂಪಾಯಿ ಹಣ ಖರ್ಚು ಮಾಡ್ಬೇಕು ಅಂತ ಹೇಳಿದ್ರೆ ಖಂಡಿತ ಅವರಿಗೆ ದೊಡ್ಡ ಮಟ್ಟದ ಒಂದು ಹೊರೆ ಆಗುತ್ತೆ. ಇನ್ನೊಂದು ವಿಚಾರ ನಾವು ಗಮನಿಸಬಹುದು, ಕೋಲಾರ ನಗರದಲ್ಲಿ ಇರ್ತಕ್ಕಂಥ ಈ ಒಂದು ಜಿಲ್ಲಾಸ್ಪತ್ರೆ ಸುತ್ತಲೂ ಏನು 10 ಸ್ಕ್ಯಾನಿಂಗ್ ಸೆಂಟರ್ಗಳು ಇದೀಗ ಹುಟ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಗಳನ್ನ ಬೆಳೆಸ್ತಾ ಇದ್ದಾರಾ ಇಲ್ಲಿರ್ತಕ್ಕಂಥ ಸರ್ಕಾರಿ ವೈದ್ಯರ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಕೇವಲ ಮೇಜರ್ ನ ಒಂದು ಕಾಯಿಲೆಗಳ ಒಂದು ಏನು ಸ್ಕ್ಯಾನಿಂಗ್ ಅನ್ನು ಬಿಟ್ರೆ ಸಣ್ಣ ಪುಟ್ಟ ಕಾಯಿಲೆಗಳ ಒಂದು ಸ್ಕ್ಯಾನಿಂಗ್ ಗೆ ಹೊರಗೆ ಕಳಿಸ್ತಾ ಇರತಕ್ಕಂಥದ್ದು ಇಲ್ಲಿ ಗಮನಿಸ್ತಾ ಇರ್ಬೋದು ನಾವು. ಹಾಗಾಗಿನೇ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಇದಕ್ಕೆ ಮಾಹಿತಿ ಇದೆ. ಅಧಿಕಾರಿಗಳು ಹೇಳ್ತಾರೆ, ಕೆಟ್ಟು ನಿಂತಿರ್ತಕ್ಕಂಥ ಒಂದು ಯಂತ್ರೋಪಕರಣ ಏನು ರಿಪ್ಲೇಸ್ ಅನ್ನ ಮಾಡ್ಲಿಕ್ಕೆ ನಾವು ಬೇರೆ ಯಂತ್ರವಾದ ಒಂದು ಇಂಡೆಂಟ್ ಅನ್ನು ಕೂಡ ಮಾಡಿದ್ದೇವೆ, ಇನ್ನೂ ಕೂಡ ನಮ್ಗೆ ಲಭ್ಯವಾಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಬಿಟ್ರೆ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನ ಬಗೆಹರಿಸ್ತಾ ಇಲ್ಲ. 10 ಕೋಟಿ ರೂಪಾಯಿ ಅನುದಾನವನ್ನ ಈಗಾಗಲೇ ಜಿಲ್ಲಾಸ್ಪತ್ರೆಗೆ ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇರ್ತಕ್ಕಂಥ ಸಾಧನಗಳನ್ನ ಬಳಸ್ಕೊಂಡು ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಬಿಟ್ರೆ ಕೆಟ್ಟು ನಿಂತಿರ್ತಕ್ಕಂಥ ಏನು ಸಾಧನಗಳನ್ನ ಮತ್ತೆ ಅದನ್ನ ಪುನರ್ ಆರಂಭ ಮಾಡ್ತಕ್ಕಂಥ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇಲ್ಲ. ಇದರ ಒಂದು ಪರಿಣಾಮವಾಗಿ ರೋಗಿಗಳ ಜೋಬಿಗೆ ಒಂದು ಕತ್ತರೆ ಕೂಡ ಆಗ್ತಾ ಇರತಕ್ಕಂಥದ್ದು. ಏನೋ ಇರೋರು ಖಂಡಿತ ಹಣವನ್ನು ಖರ್ಚು ಮಾಡಿ ಚಿಕಿತ್ಸೆ ಪಡ್ಕೊಳ್ತಾರೆ, ಆದ್ರೆ ಖಂಡಿತ ದುಡ್ಡು ಇಲ್ದಿರ್ತಕ್ಕಂಥ ರೋಗಿಗಳಿಗೆ ಇದು ಬಹಳಷ್ಟು ಒಂದು ಹೊರೆ ಕೂಡ ಆಗ್ತಾ ಇರ್ತಕ್ಕಂಥ. ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಜೊತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ಸಂಬಂಧವಾಗಿ ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ರಘುರಾಜ್, ಈ ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ಈಗ ಒಂದು ಬ್ರೇಕ್ ಇರುತ್ತೆ.